ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದೇಶವ್ಯಾಪಿ ಈಗ ವಕ್ಫ್ ಗಲಾಟೆ ತಾರಕಕ್ಕೇರಿದೆ. ವಿವಿಧ ರಾಜ್ಯಗಳಲ್ಲಿ ಇದು ಹೊತ್ತು ಉರಿತಾ ಇದೆ. ಜನರ ಆಕ್ರೋಶ ಸಹನೆಯ ಕಟ್ಟೆ ಒಡೆದಿರುವುದನ್ನು ಗಮನಿಸ್ತಾ ಇದ್ದೀವಿ. ಈಗ ಈ ಹೊತ್ತಲ್ಲಿ ಕರ್ನಾಟಕ ವಕ್ಫ್ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸ್ಫೋಟಕ ರಹಸ್ಯವೊಂದನ್ನು ಸಿಡಿಸಿದೆ. ಈಗ ದಾಖಲೆಯನ್ನು ತೆಗೆದಿದೆ ಬಿಜೆಪಿ ಮತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಈ ದಾಖಲೆಯನ್ನು ಹಸ್ತಾಂತರಿಸಲಿದ್ದೀವಿ ನಾವು ಅಂತ ಈಗ ಸೆಡ್ ಹೊಡೆದಿರೋದು ಕೈ ಸರ್ಕಾರಕ್ಕೆ. ಹಾಗಾದರೆ ಬಹುದೊಡ್ಡ ಸಂಚೊಂದು ತೆರೆಮರೆಯಲ್ಲಾಗ್ತಿದೆಯಾ? ಬಿಜೆಪಿ ಮಾಡ್ತಿರುವ ಗಂಭೀರ ಆರೋಪ ಏನು? ವಕ್ಫ್ ಬೆಚ್ಚಿ ಬೀಳಿಸುವ ವಿಚಾರ. ಮಾಹಿತಿ ಒನ್ ಬೈ ಒನ್ ನಿಮ್ಮ ಮುಂದೆ ಇಟ್ಕೊಂಡು ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗ ಸದ್ಯ ಬಿಜೆಪಿ ಮಾಡ್ತಾ ಇರುವಂಥ ಆರೋಪ ಏನಪ್ಪ ಅಂತ ಕೇಳಿದ್ರೆ, ಬರೀ ಕರ್ನಾಟಕದಲ್ಲಿ ಓವರಾಲ್ ದೇಶದಲ್ಲಿ ಎಷ್ಟು ವಕ್ಫ್ ಆಸ್ತಿ ಇದೆ ಅನ್ನೋದ್ರ ಬಗ್ಗೆಲ್ಲ ಈಗಾಗಲೇ ಬೇಕಾದಷ್ಟು ಚರ್ಚೆಯಾಗಿದೆ. ನಾವು ಕೂಡ ರಿಪೋರ್ಟ್ ಮಾಡಿದ್ದೀವಿ. 9 ಲಕ್ಷ ಪ್ಲಸ್ ಏಕರ್ಸ್ ಲ್ಯಾಂಡ್ ವಕ್ಫ್ ಬಳಿ ಇದೆ. ಎರಡನೇ ಅತಿ ಹೆಚ್ಚು ಆಸ್ತಿ ಹೊಂದಿರುವಂಥದ್ದು ವಕ್ಫ್ ದೇಶದಲ್ಲಿ ಅನ್ನೋದೆಲ್ಲ. ಬರೀ ಕರ್ನಾಟಕದಲ್ಲಿ 6 ಲಕ್ಷ ಎಕರೆ ವಕ್ಫ್ ಆಸ್ತಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಈಗ ಬಿಜೆಪಿ ಆರೋಪ ಮಾಡ್ತಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಅಂದರೆ ಅಕ್ರಮವಾಗಿ ಏನೇನು ಮಾಡ್ತಿದ್ದಾರೆ ಅಂತ ಒಂದಿಷ್ಟು ದಾಖಲೆಗಳಿವೆ ಅಂತೆ ಬಿಜೆಪಿ ಹತ್ರ. ಅದೆಲ್ಲವನ್ನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಮುಂದೆ ಈಗ ಪ್ರಸ್ತುತಪಡಿಸೋದಕ್ಕೆ ಸಿದ್ಧವಾಗಿರೋದು ನೋಡ್ತಾ ಇದ್ದೀವಲ್ಲ. ಬಿಜೆಪಿ ಒಳಗಡೆ ಬಾಣಜಗಳ ಬೀದಿಗೆ ಬಿದ್ದಿದೆ. ಈ ವಕ್ಫ್ ಅಧ್ಯಯನ ಪರಿಶೀಲನೆ, ರೈತರ ಬೆನ್ನಿಗೆ ನಿಲ್ತೀವಿ ಅಂತ ಹೇಳ್ತಾ ಇದ್ರು. ಬಾಣಜಗಳ ಸಮಸ್ಯೆಯನ್ನು ತಂದಿಟ್ಟಿದೆ, ಅದು ಒಂದು ಕಡೆ. ಆದರೆ ಏನು ವಿಷಯ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಸಿಡಿಸಿರೋದು ನೋಡಿ. ನವೆಂಬರ್ 25ರಿಂದ ಡಿಸೆಂಬರ್ 25ರವರೆಗೆ ಬೀದರ್ನಿಂದ ಜನಜಾಗೃತಿ ಅಭಿಯಾನ ಎಲ್ಲ ಹಮ್ಮಿಕೊಳ್ಳಲಾಗ್ತಿದೆಯಲ್ಲ. ಈ ಹೊತ್ತಲ್ಲಿ ದಾಖಲೆಯನ್ನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕೊಡ್ತೀವಿ ಅಂತ ಹೇಳ್ತಾ ಇರೋದು. ವಕ್ಫ್ ಬೋರ್ಡ್ ಮೂಲಕ ರೈತರ ಜಮೀನಿಗೆ ನೋಟಿಸ್ ಕೊಡ್ತಾ ಇರೋ ಸರ್ಕಾರದ ವಿರುದ್ಧ ಈಗ ಜನಜಾಗೃತಿ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಇದೆಲ್ಲ ವಿಷಯಗಳನ್ನು ಜನರಿಗೂ ಅರ್ಥ ಮಾಡಿಸ್ಬೇಕು. ಇಡೀ ರಾಜ್ಯದ ಜನಕ್ಕೆ, ದೇಶದ ಜನಕ್ಕೆ ಏನಾಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಸ್ಲಿದ್ದೀವಿ ನಾವು ಅಂತ ಸವಾಲನ್ನು ಹಾಕಿರೋದು. ವಕ್ಫ್ ಟ್ರಿಬ್ಯುನಲ್ಗೆ ಹೋಗ್ಬೇಕಲ್ವಾ ರೈತರು? ನಾರ್ಮಲ್ ಆಗಿ ಎಲ್ಲ ಭೂ ವ್ಯಾಜ್ಯಗಳಂತೆ ಇದನ್ನು ಬಗೆಹರಿಸ್ಕೊಳ್ಳೋಕ್ಕಾಗಲ್ಲ. ವಕ್ಫ್ ಟ್ರಿಬ್ಯುನಲ್ ಒಂದು ಶಾಪ, ಅಲ್ಲಿಗೆ ಹೋಗಬೇಕು. ನ್ಯಾಯಾಲಯದ ಮೂಲಕವೇ ಎಲ್ಲವೂ ಇತ್ಯರ್ಥವಾಗುವಂತಾಗಲೇಬೇಕು. ಈಗ ಬರೋಬ್ಬರಿ 2700 ಎಕರೆ ಜಾಗವನ್ನು ಖಬರಸ್ಥಾನಕ್ಕೆ ಕೊಡೋಕೆ ಸರ್ಕಾರ, ಕಂದಾಯ ಇಲಾಖೆ ನಿರ್ಣಯ ಮಾಡಿಕೊಂಡಿದೆ. ವಕ್ಫ್ಗೆ ಎಷ್ಟು ಜಾಗ ತೆಗೆದುಕೊಳ್ಳಬಹುದು ಅಂತ ಆಲ್ರೆಡಿ ಪಟ್ಟಿಯನ್ನು ಮಾಡ್ಕೊಂಡಿದ್ದಾರೆ. ಅದರ ಪಟ್ಟಿ ಪ್ರಕಾರ ಕರ್ನಾಟಕದಲ್ಲಿ 6 ಲಕ್ಷ ಎಕರೆ ವಕ್ಫ್ ಆಸ್ತಿ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ ಅಂತ ಬಿಜೆಪಿ ಕಿಡಿಕಾರ್ತಿರೋದು. ರೈಟ್ ನಾವು 2700 ಎಕರೆ ರೈಟ್ ನಾವು ಕಬರಸ್ಥಾನಕ್ಕೆ ಕೊಡೋಕೆ ಸರ್ಕಾರ ನಿರ್ಣಯ ಮಾಡಿದೆ ಅಂತ. ಓವರಾಲ್ 6 ಲಕ್ಷ ಎಕರೆ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ. ಇದನ್ನು ನಾವು ಅಭಿಯಾನ ಮಾಡಿ ಇಂಚಿಂಚು ಮಾಹಿತಿಯನ್ನು, ರಾಜ್ಯವ್ಯಾಪಿ ದಾಖಲೆಯನ್ನು ಸಂಗ್ರಹಿಸಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕೊಡ್ತಾ ಇದ್ದೀವಿ. ಸಚಿವ ಜಮೀರ್ ಅವರು ಬಂದು ಭಾಷಣ ಮಾಡ್ತಿದ್ದಾರೆ, ಅಧಿಕಾರಿಗಳಿಗೆ ಧಮಕಿ ಹಾಕ್ತಿದ್ದಾರೆ, ರೈತರಿಗೆ ನೋಟಿಸ್ ಕೊಡೋ ರೀತಿಯಲ್ಲಿ ಮಾಡಿದ್ದಾರೆ. ಇದೆಲ್ಲದರ ಬಗ್ಗೆಯೂ ಕೂಡ ಇಡೀ ರಾಷ್ಟ್ರದ ಗಮನ ಸೆಳ್ತೀವಿ ಅಂತ ಯತ್ನಾಳ್ ಸೇರಿದಂತೆ ಬಿಜೆಪಿ ನಾಯಕರು ಈಗ ಗುಡುಗಿದ್ದಾರೆ. ಅಧಿಕಾರಿಗಳೇ ಈ ವಿಚಾರದಲ್ಲಿ ಈಗ ಸರ್ಕಾರದ ಭಯದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪವನ್ನು ಮಾಡಿರೋದು. ವಕ್ಫ್ ಟ್ರಿಬ್ಯುನಲ್ ರದ್ದಾಗೇ ಆಗತ್ತೆ ಅಂತ ಬಿಜೆಪಿ ಹೇಳ್ತಿರೋದು. ರದ್ದಾಗಲೇಬೇಕು, ರದ್ದಾಗೇ ಆಗತ್ತೆ ಅಂತ. ಈಗ ಈ ವಕ್ಫ್ ತಿದ್ದುಪಡಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಿರೋರು ಕೂಡ ಅದೇ ಹೇಳ್ತಿದ್ದಾರೆ. ವಕ್ಫ್ ಟ್ರಿಬ್ಯುನಲ್ನ ಶಕ್ತಿಯನ್ನು ಕುಗ್ಗಿಸಲಿದೆ ಈ ಸರ್ಕಾರ ಅಂತ. ಈಗ ಅದು ಆಗಲೇಬೇಕು ಅಂತ ಬಿಜೆಪಿ ಆಗ್ರಹಿಸ್ತಾ ಇರೋದು ನೋಡಿ. ಆಕ್ರೋಶ ಸ್ಫೋಟವಾಗಿರೋದು ಯಾಕೆ? ಈಗಾಗಲೇ CSಗೆ ಸೂಚನೆ ಆಗಿದೆ, ಕಂದಾಯ ಇಲಾಖೆ ಸಮ್ಮತಿಯಾಗಿದೆ. ಹಲವು ಜಿಲ್ಲೆಗಳಲ್ಲಿ ಭೂ ಮಂಜೂರಾತಿ ಶುರುವಾಗಿದೆ. ಸರ್ಕಾರಿ ಕಂದಾಯ ಭೂಮಿ ಬದಲಾವಣೆ, ಖಬರಸ್ಥಾನವಾಗಿ ಪರಿವರ್ತನೆ ಮಾಡೋದಕ್ಕೆ ಚಾಲನೆಯನ್ನು ಕೊಟ್ಟಾಗಿದೆ. ಬೆಂಗಳೂರು, ರಾಯಚೂರು, ಕಲಬುರಗಿ, ಹಾಸನ, ಉಡುಪಿ, ದಕ್ಷಿಣ ಕನ್ನಡ ಸೇರಿ ಹಲವೆಡೆಗಳಲ್ಲಿ ಅದು ಪತ್ರನೇ ರಿಲೀಸ್ ಮಾಡಿ ಮೊನ್ನೆ ದೊಡ್ಡ ಜಟಾಪಟಿ ಆಯ್ತಲ್ಲ. 2750 ಎಕರೆ ಭೂಮಿಯನ್ನು ಖಬರಸ್ಥಾನಕ್ಕೆ ನೀಡೋದಕ್ಕೆ ಆಲ್ರೆಡಿ ಸಿದ್ಧತೆ ನಡೆದು ಬಿಟ್ಟಿದೆ. ಅಕಸ್ಮಾತ್ ಭೂಮಿ ಸಿಗದೇ ಇದ್ದರೆ ಖಬರಸ್ಥಾನಕ್ಕೆ, ಕಂದಾಯ ಸರ್ಕಾರಿ ಭೂಮಿ ಲಭ್ಯವಿಲ್ಲದೆ ಇದ್ದರೆ ನಿಯಮಾನುಸಾರ ಖಾಸಗಿ ಜಮೀನನ್ನು ಖರೀದಿ ಮಾಡಿ ವಿತರಿಸೋದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ. ಆದರೆ ದೇವಾಲಯಗಳ ಕಥೆ ಏನಾಗಿದೆ ಅಂತ ವ್ಯತ್ಯಾಸವನ್ನು ತೋರಿಸ್ತಾ ಇರೋದು. ಸಿ ಗ್ರೇಡ್ ದೇವಾಲಯಗಳು ಸುಮಾರು 34,223 ಸಿ ಗ್ರೇಡ್ ದೇವಾಲಯಗಳ ಸುತ್ತಲಿನ ಬಹುತೇಕ ಜಾಗ ಸರ್ಕಾರಿ ಭೂಮಿ. ಈ ಭೂಮಿಗೆ ದೇವಾಲಯದ ಹೆಸರಲ್ಲಿ ಮಂಜೂರಾತಿ ಕೊಡುವಂತೆ 2013ರಿಂದ ಧಾರ್ಮಿಕ ಪರಿಷತ್ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತಾನೇ ಇದೆ.
ಆದರೆ ಇದುವರೆಗೂ ಅದು ಸಾಧ್ಯವಾಗ್ತಿಲ್ಲ. ರಾಜ್ಯದ 5730 ಪುರಾತನ ಧಾರ್ಮಿಕ ದೇವಾಲಯಕ್ಕೆ ಪಹಣಿ ಇಲ್ಲ. ಇನ್ನೂ ಕಂದಾಯ ಇಲಾಖೆ ಭೂಮಿಯಲ್ಲೇ ಇರೋದು. ಈ ದೇವಾಲಯಗಳಿಗೆ ಸಂಬಂಧಪಟ್ಟಂತೆ 94C ಅಕ್ರಮ ಸಕ್ರಮ ಮೂಲಕ ಹಿಂದೂ ಮತ್ತು ಹಿಂದೂಯೇತರರಿಂದ ಅತಿಕ್ರಮಣವಾಗಿದೆ. 22,335 ದೇವಾಲಯಗಳ ಮೂಲ ಹೆಸರು ಪಹಣಿಯಲ್ಲಿ ದಾಖಲಾಗದೆ ಅಸ್ಪಷ್ಟ ರೀತಿಯಲ್ಲಿದೆ. ಈ ರೀತಿ ಸಮಸ್ಯೆ ಆಗಿದೆ. ಹಿಂದೂ ದೇವಾಲಯಗಳಿಗೆ ಇನ್ನೂ ಪಹಣಿ ಇಲ್ಲ, ಸರ್ಕಾರಿ ಭೂಮಿಯಲ್ಲೇ ಇರೋದು. ಆದರೆ ಖಬರಸ್ಥಾನಕ್ಕೆ ನೋಡಿ ಹೆಂಗೆ ಮಾಡ್ತಿದ್ದಾರೆ. ಜಾಗ ಇಲ್ದಿದ್ರೆ ಖಾಸಗಿ ಜಮೀನನ್ನು ಖರೀದಿ ಮಾಡಿ ಕೊಡೋದು. ನೋಡಿ ಏನು ನಡೀತಿದೆ ರಾಜ್ಯದಲ್ಲಿ ಅಂತ ಈಗ BJP ದಾಖಲೆ ಸಮೇತ ಮುಗಿಬೀಳ್ತಿರೋದು ಮತ್ತು ಹಲವು ವಿಚಾರಗಳನ್ನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮುಂದೆ ದಾಖಲೆ ಸಮೇತ ನಾವು ದೇಶದ ಮುಂದಿರ್ತೀವಿ ಅಂತ ಹೇಳ್ತಾ ಇರೋದು. ಕಂದಾಯ ಇಲಾಖೆ ದೇವಾಲಯದ ಹೆಸರಲ್ಲಿ ಭೂಮಿ ಮಂಜೂರಾತಿಗೆ ಕ್ರಮವನ್ನೇ ಕೈಗೊಳ್ತಿಲ್ಲ. ಆದರೆ ಈ ರೀತಿ ಓಲೈಕೆಗೋಸ್ಕರ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಏನಾಗ್ತಾ ಇದೆ ನೋಡಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅದಕ್ಕೆ ಪೂರಕವಾಗಿ ನೋಡಿ ಜಮೀರ್ ಅವರು ಹೇಳಿದ್ದಾರೆ, ರಾಜ್ಯದಲ್ಲಿ 328 ಖಬರಸ್ಥಾನಗಳಿಗೆ ಲಭ್ಯ ಇರೋ ಕಂದಾಯ ಭೂಮಿ ಸರ್ಕಾರಿ ಜಮೀನನ್ನು ಮಂಜೂರಾತಿ ಮಾಡುವಂತೆ ಸರ್ಕಾರಕ್ಕೆ ಕೋರ್ಕೊಂಡಿದ್ದೀವಿ. ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸರ್ಕಾರ ಕಂದಾಯ ಇಲಾಖೆಗೆ ಆದೇಶ ಕೊಟ್ಟಿದೆ, ಪ್ರಗತಿಯಲ್ಲಿದೆ ಅಂತಿದ್ದಾರೆ. ಹೌದು, ಆ ರೀತಿಯಲ್ಲಿ ಏನೇನು ಸೂಚನೆ ಬಂದಿದೆ ಅನ್ನೋದನ್ನು ಅವ್ರು ಹೇಳ್ತಿದ್ದಾರೆ. ಅಕಸ್ಮಾತ್ ಸಿಗದೇ ಇದ್ರೆ ಕಂದಾಯ ಭೂಮಿ ಖರೀದಿ ಮಾಡಿ ಕೊಡೋದಕ್ಕೂ ಕೂಡ ಸರ್ಕಾರ ರೆಡಿ ಇದೆ. ಆದರೆ ಹಿಂದೂಗಳ ದೇವಸ್ಥಾನದ ವಿಚಾರದಲ್ಲಿ ಏನು ನೋಡಿ ಅಂತ ವ್ಯತ್ಯಾಸವನ್ನು ಜನರಿಗೆ ಅರ್ಥ ಮಾಡಿಸುವಂತಹ ಮತ್ತು 6 ಲಕ್ಷ ಎಕರೆ ವಕ್ಫ್ ಆಸ್ತಿ ಮಾಡೋದಕ್ಕೆ ಸರ್ಕಾರ ಹೊರಟಿದೆ ಅನ್ನುವಂಥ ಗಂಭೀರ ಆರೋಪವನ್ನು ಕೂಡ ಈಗ BJP ಮಾಡಿರೋದು. ನೋಡಿ, ವಕ್ಫ್ ಗಲಾಟೆ ತಾರಕಕ್ಕೇರಿರೋ ಹೊತ್ತಲ್ಲಿ ಏನೇನು ಬೆಳವಣಿಗೆಗಳಾಗ್ತಿದ್ದಾವೆ ಅಂತ. ವಕ್ಫ್ ಸಂಘರ್ಷ, ಉಳುಮೆ ಮಾಡ್ತಾ ಇದ್ದ ದಲಿತರ ಟ್ರ್ಯಾಕ್ಟರನ್ನು ಜಪ್ತಿ ಮಾಡಲಾಗಿದೆ. ಇದು ಸಮಸ್ಯೆ ಇದೆ. ಜಾಗ ನಮ್ಮದು ಅಂತ ಸಮಸ್ಯೆಯಾಗಿ ಕೋರ್ಟಲ್ಲಿದೆ. ಆ ಜಾಗದಲ್ಲಿ 70 ವರ್ಷದಿಂದ ಉಳುಮೆ ಮಾಡ್ತಿದ್ದಾರಂತೆ ಅವ್ರ ಫ್ಯಾಮಿಲಿಯವರು. ಉಳುಮೆ ಮಾಡೋದಕ್ಕೆ ಹೋಗಿದ್ದಕ್ಕೆ ಟ್ರ್ಯಾಕ್ಟರನ್ನು ಜಪ್ತಿ ಮಾಡಿ ಈಗ ಜನ ಆಕ್ರೋಶ ಭರಿತರಾಗಿದ್ದಾರೆ. ಚಿಂತಾಮಣಿಯಲ್ಲಿ ನಡೆದಿರುವಂಥ ಘಟನೆ ಇದು. ಏನಿದು ಬೆಳವಣಿಗೆ ಅಂತ ಕೇಳಿದ್ರೆ, ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಿಮ್ಮಸಂದ್ರ ಗ್ರಾಮದಲ್ಲಿ ಉಳುಮೆ ವಿಚಾರದಲ್ಲಿ ಮುಸ್ಲಿಂ ಮುಖಂಡರು ಮತ್ತು ರೈತರ ನಡುವೆ ದೊಡ್ಡ ವಾಗ್ವಾದ ನಡೆದುಬಿಟ್ಟಿದೆ. ಸುಮಾರು ಕಾಲದಿಂದ ಆತಂಕದ ವಾತಾವರಣದಲ್ಲೇ ಇತ್ತು ಅಲ್ಲಿ. ಈ ಬಗ್ಗೆ ವಕ್ಫ್ ಮಂಡಳಿ ದೂರಿನಂತೆ FIR ದಾಖಲಾಗಿದೆ. ಈಗ ರೈತರ ಟ್ರ್ಯಾಕ್ಟರನ್ನು ವಶಪಡಿಸ್ಕೊಂಡಿದ್ದಾರೆ ಪೊಲೀಸರು. ಏನು ಸುಮಾರು 70 ವರ್ಷ ಅಂತ ಅವ್ರು ಹೇಳ್ತಿರೋದು. ನಾವು ಉಳುಮೆ ತಲೆಮಾರುಗಳಿಂದ ನಾವು ಉಳುಮೆ ಮಾಡ್ಕೊಂಡು ಬಂದಿದ್ದೀವಿ. ಈ ಜಮೀನಿಗೆ ಸಂಬಂಧಪಟ್ಟಂತೆ ಸುಮಾರು 10 ಜಮೀನೇನೋ ಸಂಬಂಧಪಟ್ಟಂತೆ ತುಂಬ ವರ್ಷಗಳಿಂದ ತಿಕ್ಕಾಟ ನಡೀತಾ ಆಮೇಲೆ 2014ರಲ್ಲೇನೋ ವಕ್ಫ್ದು ಅದು ಜಾಗ ಅಂತ ಆಗುತ್ತೆ. ಅದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ರೈತರು ಹೋಗಿದ್ದಾರೆ. ಕೇಸು ವಿಚಾರಣೆ ಹಂತದಲ್ಲಿದೆ. ಈ ಟೈಮಲ್ಲಿ ಬೇಲಿ ಹಾಕಿ ಜಾಗವನ್ನು ವಶಪಡಿಸಿಕೊಂಡು ಮಸೀದಿ ಸಮಿತಿ ಕ್ರಮಕ್ಕೆ ಮುಂದಾಗಿದೆ. ಅದರಿಂದ ರೈತರ ಆಕ್ರೋಶಕ್ಕೆ ಮುಂದಾಗಿದ್ದಾರೆ. ಈಗ ಬೇಲಿ ಹೆಂಗೆ ಹಾಕೋತೀರಿ ನೀವು, ಮುಳ್ಳು ಬೇಲಿ ಹೆಂಗೆ ಹಾಕಿದ್ರಿ ಅಲ್ಲಿ ಅನ್ನೋ ರೀತಿ ಬೇಲಿ ಕಿತ್ತು ನಾವು ಉಳುಮೆ ಮಾಡ್ತೀವಿ ಅಂತ ರೈತರು ಅಲ್ಲಿ ಟ್ರ್ಯಾಕ್ಟರ್ ತಗೊಂಡು ಬಂದಿದ್ದಾರೆ. ಆವಾಗ ಕಂಪ್ಲೇಂಟ್ ಆಗಿ FIR ಆಗಿ ಟ್ರ್ಯಾಕ್ಟರ್ನ ಜಪ್ತಿ ಮಾಡಲಾಗಿದೆ. ಇಂಥದ್ದೊಂದು ಬೆಳವಣಿಗೆ ಆಗಿರೋದು. 10 ಮಂದಿ ರೈತರು ಈ ಜಮೀನು ಸಂಬಂಧ ಹೈಕೋರ್ಟ್ಗೆ ಹೋಗಿದ್ದಾರೆ. ಹೈಕೋರ್ಟಲ್ಲಿರೋದ್ರಿಂದ ಯಥಾಸ್ಥಿತಿ ಕಾಯ್ದುಕೊಳ್ಳಿ ಅಂತ ಪೊಲೀಸರು ಹೇಳ್ತಿದ್ದಾರೆ. ಆದರೆ ಮುಳ್ಳುಬೇಲಿ ಯಾಕೆ ಹಾಕಬೇಕಿತ್ತು ಅವರು ಅನ್ನೋದು ರೈತರು ಮಾಡಿದಂತಹ ಪ್ರಶ್ನೆ. ಸೊ ಇಂಥದ್ದೆಲ್ಲ ಬೆಳವಣಿಗೆಗಳು ಜನಸಾಮಾನ್ಯರ, ರೈತರ, ಬಡ ಜನರ ನಿದ್ದೆಗೆಡಿಸಿದೆ. ಯಾವಾಗ ಏನಾಗತ್ತೋ ಕಥೆ ಅನ್ನೋ ಆತಂಕದಲ್ಲಿ ಬದುಕುವಂತಾಗಿದೆ. ಸೊ ಈಗ ಕರ್ನಾಟಕದ ಎಲ್ಲ ವಕ್ಫ್ ಜಟಾಪಟಿ ಬೆನ್ನಲ್ಲೇ ಬಿಜೆಪಿಯ ನಾಯಕರು ದೊಡ್ಡ ವಿಚಾರವನ್ನು ಸಿಡಿಸಿದ್ದಾರೆ. ಏನು ಮಾಡೋ ತಯಾರಿ ಆಗ್ತಿದೆ ರಾಜ್ಯದಲ್ಲಿ ಅಂತ ನೋಡಿ. ಈಗ ಕಾಂಗ್ರೆಸ್ನವರದ್ದೇ 2 ಶಾಸಕರ ಜಮೀನಲ್ಲಿ ಈಗ ವಕ್ಫ್ ಹೆಸರು ಬಂದಿದೆ. ಅಂದರೆ ಅವರ ಡಾಕ್ಯುಮೆಂಟ್ಸಲ್ಲಿ ಈಗ ವಕ್ಫ್ ಅಂತ ಬಂದು ಕೂತಿದೆ. ಒಬ್ಬರು MLA, ಒಬ್ಬರು ಪರಿಷತ್ ಸದಸ್ಯರ ಜಮೀನಲ್ಲಿ ಈಗ. ಸೊ ಅವರೇ ಕಂಗಾಲಾಗಿ ಹೋಗಿದ್ದಾರೆ, ಈಗ ಏನಪ್ಪ ಮಾಡೋದು ಅಂತ. ಇನ್ನು ಜನಸಾಮಾನ್ಯರ ಕಥೆ ಏನಾಗಬೇಡ. ಈಗ ನೋಡಿ, ವಕ್ಫ್ ವಿಚಾರದಲ್ಲಿ ಕಾಂಗ್ರೆಸ್ಗೆ ದೇಶವ್ಯಾಪಿ ವಿವಿಧ ಕಡೆಗಳಲ್ಲಿ ತಲೆನೋವಾಗ್ತಿದೆ ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್. ಜೂನಿಯರ್ OIC ಒಂದು ಸ್ಪೀಚ್ ವೈರಲ್ ಆಗ್ತಿದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ. ಕಾಂಗ್ರೆಸ್ಸು ಹೈದರಾಬಾದ್ನಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಾವು ಮಾಡಿದ್ವಿ ಅಂತ ಹೇಳ್ಕೊಳುತ್ತೆ. ಆದರೆ ವಕ್ಫ್ ಭೂಮಿಯಲ್ಲಾಗಿರೋದದು ಅಂತ ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ಕಾಂಗ್ರೆಸ್ಗೆ ಹಲವೆಡೆ ಈಗ ಟೆನ್ಷನ್ ತಂದಿಟ್ಟಿದೆ. ವಕ್ಫ್ ಅನ್ನೋದು ಉಗುಳೋಕ್ಕೂ ಆಗ್ತಿಲ್ಲ, ನುಂಗೋಕ್ಕೂ ಆಗದ ಬಿಸಿ ತುಪ್ಪದಂತೆ ಪರಿಣಮಿಸಿದೆ.
BJP ನೋಡಿದ್ರೆ ನಿಮ್ಮ ಕಾಲದ ತಿದ್ದುಪಡಿಗಳು ಪರಮಾಧಿಕಾರವನ್ನು ಕೊಟ್ಟು ಕೂರಿಸಿದೆಯಲ್ಲ, ಇದು ಸರಿನಾ? ಈ ನೆಲದ ಕಾನೂನು ಎಲ್ರಿಗೂ ಒಂದೇ ಅಲ್ವಾ ಅನ್ನೋ ಪ್ರಶ್ನೆ ಮಾಡ್ತಾ ಇದ್ರೆ, ಈಗ ಕೈ ನಾಯಕರಿಗಿದು ಅರಗಿಸಿಕೊಳ್ಳಲಾರದ ಸಂಕಷ್ಟವಾಗಿ ಪರಿಣಮಿಸಿದೆ ಹಲವು ಕಡೆಗಳಲ್ಲಿ. ಕಾದು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.